ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹಾರ್ದಿಕ ಸ್ವಾಗತ. ಇಂದು ಬಿಳಿ ಕೂದಲು ಸಮಸ್ಯೆ ಅಂತೂ ತುಂಬಾ ಆಗಿಬಿಟ್ಟಿದೆ. ಹಾಗೂ ನಾವು ಮನೆಯಲ್ಲೇ ರೆಮಿಡಿ ಮಾಡಿ ಒಂದು ಉಪಯೋಗ ತಂದು ರೆಮಿಡಿಯನ್ನು ಯಾವ ಥರ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತಾ ಇದ್ದರೆ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣ ಹಂಚನ್ನು ತಗೊಂಡಿದ್ದೀನಿ. ಈ ಒಂದು ರೆಮಿಡಿ ಮಾಡೋಕ್ಕೆ ಕಬ್ಬಿಣ ಹಂಚು ನಮಗೆ ತುಂಬಾ ಹೆಲ್ಪ್ ಆಗೋದು. ಕೂದಲಿಗೆ ಯಾವುದೇ ಸಮಸ್ಯೆ ಇದ್ದರೂ ನೀವು ಕಬ್ಬಿಣ ಹಂಚಿನಲ್ಲಿ ಯಾವುದೇ ರೆಮಿಡಿಯನ್ನು ರೆಡಿ ಮಾಡಿದರೆ ಅದು ತುಂಬ ಲಾಭ ಕೊಡುವುದು. ಇಲ್ಲಿ ನೋಡಿ, ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕಲವಂಜಿ ಅಂದರೆ ಕಪ್ಪು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಕಪ್ಪು ಜೀರಿಗೆ ಹಾಗೂ ಕಲವಂಜಿ ಏನೋ ಕೂಡ ನೀವು ಇದಕ್ಕೆ ಅನ್ಬೋದು. ನಮ್ಮ ಕಡೆ ಆದರೆ ಇದಕ್ಕೆ ಕಲವಂಜಿ ಅಂತಾರೆ. ಇಲ್ಲಿ ನೋಡಿ, ನಾನು ಕಲವಂಜಿನ ತೊಗೊಂಡಾಯಿತು. ಈ ಥರ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ನಮಗೆ ಇದಕ್ಕೆ ಹುರ್ಕೋಬೇಕಾಗುತ್ತೆ. ಕಲವಂಜಿನಲ್ಲಿ ಸಾಕಷ್ಟು ಬೆನಿಫಿಟ್ ಇರುತ್ತೆ. ಇದರಲ್ಲಿ ಒಮೆಗಾ ಇರುತ್ತೆ. ಇದು ನಮ್ಮನ್ನು ಕೂದಲಿಗೆ ಕಪ್ಪವಾಗಿ ಮಾಡೋಕ್ಕೆ ತುಂಬಾ ಅತ್ಯಂತ ಉಪಯೋಗಿ ವಸ್ತು ಒಂದು. ಈ ಥರ ನೋಡಿ, ನಾನು ಕಲವಂಜಿನ ಲೋ ಫ್ಲೇಮ್ನಲ್ಲಿ ಈ ಥರ ಹುರ್ಕೋತಾ ಇದ್ದೀನಿ. ಇದರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುವುದು. ಗ್ಯಾಸಿನ ಫ್ಲೇಮ್ ಜಾಸ್ತಿ ಹೈ ಇಡಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗೋದಿಲ್ಲ. ನೀವೆಷ್ಟು ಸ್ಲೋ ಆಗಿ ಮಾಡ್ತೀರಿ ಆ ಥರ ನಿಮಗೆ ರಿಸಲ್ಟ್ ಸಿಗೋದು. ಹಾಗೆ ಇದಕ್ಕೂ ನಾನು ಇವಾಗ 2 ಬಾದಾಮಿ ಕೂಡ ಆ್ಯಡ್ ಮಾಡಾಯಿತು. ಬಾದಾಮಿ ಎಣ್ಣೆ ಅಂತೂ ನಿಮಗೆ ಹೇಳೋ ಅವಶ್ಯಕತೆಯೇ ಇಲ್ಲ, ಇದು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ. ಹಾಗಾಗಿ ನಾನಿಲ್ಲಿ 2 ಬಾದಾಮನ್ನು ತೊಗೊಂಡಿದ್ದೀನಿ. ಬಾದಾಮಿನಲ್ಲಿ ಫ್ರೆಂಡ್ಸ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಹಾಗೆ ವಿಟಮಿನ್ ಎ, ವಿಟಮಿನ್ ಇ, ಫಿಲಾಸ್ಫಿಯಸ್ ಈ ಎಲ್ಲ ಪದಾರ್ಥ ಒಂದು ಬಾದಾಮಿಯಲ್ಲಿ ಇರುತ್ತೆ. ಇದು ನಮ್ಮ ಕೂದಲಿಗೆ ದಟ್ಟವಾಗಿ ಹಾಗೂ ನಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಕೂದಲು ಬೆಳೆಯೋಕ್ಕೆ, ರಕ್ತ ಪ್ರವಾಹ ಆಗಕ್ಕೆ ತುಂಬಾ ಬೆನಿಫಿಟ್ವಾಗಿ ಇರುತ್ತೆ. ಇಲ್ಲಿ ನೋಡಿ, ಇವಾಗ ನಮ್ಮ ಬಾದಾಮು ಹಾಗೂ ಕಲವಂಜಿ ಕಲರ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಬರ್ತಿದೆ. ನೀವು ನೋಡ್ಬೋದು, ಬಾದಾಮ್ ಸ್ವಲ್ಪ ಹುರಕ್ಕೆ ಟೈಮ್ ತಗೋತೆ ಫ್ರೆಂಡ್ಸ್. ಇದು ಜಲ್ದಿ ಏನಂದರೆ ಕಪ್ಪಗೆ ಆಗೋದಿಲ್ಲ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಈ ಥರ ನೀವು ಇದಕ್ಕೆ ತಿರುಗಿಸ್ತಾ ಇರಬೇಕು. ನಿಮಗೊಂದು ಒಳ್ಳೆ ರಿಸಲ್ಟ್ ಬೇಕಾಗಿದ್ದರೆ ನೀವು ಸ್ವಲ್ಪ ಪೇಷನ್ಸ್ ತಗೋಬೇಕಾಗುತ್ತೆ. ನೋಡಿ, ಈ ಥರ ಇದಕ್ಕೆ ನೀವು ಚೆನ್ನಾಗಿ ತಿರುಗಿಸ್ತಾ ಇರಿ. ಸುಮ್ಮನೆ ಕೆಮಿಕಲ್ ಯೂಸ್ ಮಾಡಿ ತಮ್ಮ ಕೂದಲನ್ನು ಹಾಳು ಮಾಡೋಕ್ಕೋಗಿಂತ ಈ ಥರ ಮನೆಮದ್ದನ್ನು ಉಪಯೋಗಿಸಿ ನಿಮ್ಮ ಕೂದಲನ್ನು ಉದ್ದ, ದಟ್ಟ ಹಾಗೂ ಕಪ್ಪು ಮಾಡಿಕೊಳ್ಳೋ ಅವಶ್ಯಕತೆ ಈ ಕಾಲದಲ್ಲಿ ನಮಗೆ ಅತ್ಯಂತ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಕಲ್ಲನ್ನು ತೊಗೊಂಡು ಈ ಥರ ಇದಕ್ಕೆ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಆದರೆ ಮಿಕ್ಸರ್ಗೆ ಹಾಕ್ಲಿಕ್ಕೆ ಮಾತ್ರ ಹೋಗಬೇಡಿ, ಯಾಕಂದರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ನಿಮಗೂ ಒಂದು ಒಳ್ಳೆ ರಿಸಲ್ಟ್ ಬೇಕಾಗಿದ್ದರೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನೋಡಿ, ನಾವು ಯಾವಾಗ ಕಷ್ಟಪಡ್ತೀವಿ ಅದ್ರ ಫಲ ನಮಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಿಮಗೆ ಈ ಒಂದು ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಬೇಕಾಗಿದ್ದರೆ ನೀವು ಈ ಥರ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನೋಡಿ, ನಾನು ಇದಕ್ಕೆ ಈಗ ಮ್ಯಾಶ್ ಮಾಡ್ಕೊಂಡಾಯಿತು. ಇದು ತುಂಬ ಈಸಿಲಿ ಆಗಿಬಿಡುತ್ತೆ. ಇದರಲ್ಲಿ ನಿಮಗೇನು ಜಾಸ್ತಿ ಟೆನ್ಷನ್ ಇರಲ್ಲ. ನೋಡಿ, ಈ ಥರ ಇವಾಗ ನಾನು ಈ ಪೌಡರ್ನ ಮ್ಯಾಶ್ ಮಾಡ್ಕೊಂಡಾಯಿತು. ಹಾಗೆ ಇನ್ನೂ ಸ್ವಲ್ಪ ನಾನು ಇದಕ್ಕೆ ಲೋ ಫ್ಲೇಮ್ ಮೇಲೆ ಹುರ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮ ಬಾದಾಮಿ ಏನಿರುತ್ತೆ ಅಲ್ಲ, ಅದು ಜಲ್ದಿಯಾಗಿ ಕಲರ್ ಚೇಂಜ್ ಆಗಲ್ಲ. ಹಾಗಾಗಿ ನಾನು ಈ ಒಂದು ಪೌಡರ್ನ ಹೀಗೆ ಲೋ ಫ್ಲೇಮ್ನಲ್ಲೇ ಇನ್ನಷ್ಟು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಕಲರ್ ಚೇಂಜ್ ಆಗೋ ತನಕ ನಮಗೂ ಈ ರೀತಿ ಮಾಡ್ಕೊಳ್ಬೇಕಿದೆ. ನೀವು ನೋಡ್ಬೋದು, ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ನಿಮ್ಮ ಕೂದಲ ಖಂಡಿತವಾಗಿ ಬಿಳಿ ಕೂದಲಿಂದ ಕಪ್ಪು ಕೂದಲಾಗೋಕ್ಕೆ ಸಹಾಯ ಮಾಡೋದು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಇವಾಗ ನಾನಿದು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಬ್ಬಿಣ ಹಂಚ ಮೇಲೆ ಮಾಡಿ ಫ್ರೆಂಡ್ಸ್, ಅಥವಾ ನಿಮ್ಮ ಹತ್ರ ಕಬ್ಬಿಣ ಕಡಾಯಿ ಇದ್ದರೆ ಅದ್ರ ಮೇಲೆ ಕೂಡ ನೀವು ಮಾಡಬಹುದು. ಕಬ್ಬಿಣದಲ್ಲಿ ಐರನ್ ಪದಾರ್ಥ, ಲೋಹ ಪದಾರ್ಥ ಜಾಸ್ತಿ ಇರುತ್ತೆ. ಲೋಹ ಪದಾರ್ಥ ನಮ್ಮ ಕೂದಲು ಬೆಳೆಯೋಕ್ಕೆ ಹಾಗೂ ದಟ್ಟವಾಗಿರೋಕ್ಕೆ ಒಂದು ತುಂಬಾ ಬೆನಿಫಿಟವಾದ ಪದಾರ್ಥ. ನೋಡಿ, ಈ ಥರ ಇವಾಗ ನಮ್ಮ ಪೌಡರ್ ಏನಿದೆಯಲ್ಲ ಅದು ನಮಗೆ ರೆಡಿ ಆಗಿಬಿಟ್ಟಿದೆ. ಇವಾಗ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ನನ್ನ ಕೈ ಎಷ್ಟು ಕಪ್ಪಗಾಗಿದೆ. ಈ ಒಂದು ಪೌಡರ್ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ನಮಗೆ ಸಿಕ್ಕಿಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಒಂದು ಕಾಚಿನ ಜಾರಿನಲ್ಲಿ ಅಥವಾ ಬಾಟಲ್ನಲ್ಲಿ ಗಂಟೆ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಫ್ರೆಂಡ್ಸ್. ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ನಾನು ಇದಕ್ಕೆ
ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಸ್ಟೇಜ್ಗೆ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಪದಾರ್ಥನ ಸೇರಿಸಿ ನೀವು ಹಚ್ಕೊಂಡಿದ್ರೆ ನಿಮ್ಮ ಕೂದಲು ಕಪ್ಪಗೂ ಖಂಡಿತ ಆಗ್ತವೆ ಫ್ರೆಂಡ್ಸ್. ಹಾಗೆ ನಿಮಗೆ ಬಿಳಿ ಕೂದಲಿಂದ ಪರ್ಮನೆಂಟಾಗಿ ಪರಿಹಾರ ಸಿಗೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.